ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದಲು ಜ್ಯೋತಿಷ್ಯ ಪರಿಹಾರಗಳು ಇವೆ. ಇವುಗಳನ್ನು ಅನುಸರಿಸುವ ಮೂಲಕ ಒಬ್ಬ ವ್ಯಕ್ತಿ ಸಾಲದ ಸಮಸ್ಯೆಯಿಂದ ದೂರವಾಗಬಹುದು. ಹಾಗಾದರೆ ಜ್ಯೋತಿಷ್ಯ ಪರಿಹಾರಗಳ ಬಗ್ಗೆ ಈಗ ತಿಳಿಯೋಣ. ಸಾಲಬಾಧೆ ಯಾರಿಗೆ ತಾನೇ ಇಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಸಾಲ ಇದ್ದೇ ಇರುತ್ತದೆ. ವಿಶೇಷವಾಗಿ ದುಡಿಯುವ ವ್ಯಕ್ತಿಗಳಿಗೆ, ಮನೆಯ ಜವಾಬ್ದಾರಿ ಹೊಂದಿರುವ ಪ್ರತಿಯೊಬ್ಬರಿಗೂ ಹಣಕಾಸಿನ ಸಮಸ್ಯೆಗಳು ಇದ್ದೇ ಇರುತ್ತವೆ. ಎಷ್ಟೇ ದುಡಿದರೂ ಕೂಡ ಸಾಲ ತೀರಿಸಲು ಕಷ್ಟಪಡುವವರು ಸಾಕಷ್ಟು ಜನ ಇದ್ದಾರೆ. ಆದರೆ ಇಂತಹ ಜನರ ಹಣಕಾಸಿನ ಅಡೆತಡೆಗಳ ನಿವಾರಣೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ಪರಿಹಾರಗಳು ಇವೆ. ಹಾಗಾದರೆ ಆ ಪರಿಹಾರಗಳು ಯಾವುವು ಎಂದು ಈಗ ಈ ವಿಡಿಯೋದಲ್ಲಿ ತಿಳಿಯೋಣ. ಸಾಲಬಾಧೆಯಿಂದ ಮುಕ್ತಿ ಪಡೆಯಲು 5 ಲವಂಗ ಇದ್ದರೆ ಸಾಕು. ದೇಸಿ ತುಪ್ಪದಲ್ಲಿ 5 ಲವಂಗ ಹಾಕಿ ನೆನೆಸಿ, ಅದರೊಂದಿಗೆ 2 ಕರ್ಪೂರವನ್ನು ಬೆರೆಸಿ ಬಟ್ಟಲಿನಲ್ಲಿ ಹಾಕಿ ಬುಧವಾರ ಬೆಳಿಗ್ಗೆ ಅದಕ್ಕೆ ಬೆಂಕಿ ಹಚ್ಚಬೇಕು. ಈ ಪರಿಹಾರ ಮಾಡುವಾಗ ಮನೆಯಲ್ಲಿ ಯಾರೂ ಕೂಡ ಇರಬಾರದು. ಬೆಳಗ್ಗೆ ಈ ಕೆಲಸವನ್ನು ಮಾಡಿ ಮನೆಗೆ ಬೀಗ ಹಾಕಿ ನಿಮ್ಮ ನಿತ್ಯ ಕಾರ್ಯಗಳಿಗೆ ಹೊರಡಬೇಕು. ನಂತರ ಸಂಜೆ ಬಂದ ಮೇಲೆ ಸುಟ್ಟಿರುವ ಕಪ್ಪನ್ನು ಹಣೆಗೆ ಹಚ್ಚಿಕೊಳ್ಳಬೇಕು. ಮನೆಯ ಯಜಮಾನ ಅಥವಾ ದುಡಿಯುವಂತಹ ವ್ಯಕ್ತಿ ಹಣೆಗೆ ಈ ಕಪ್ಪನ್ನು ಹಚ್ಚಿಕೊಳ್ಳಬೇಕು. ಅಥವಾ ಸಾಲ ಯಾರು ಮಾಡಿರುತ್ತಾರೋ ಅವರು ಹಣೆಗೆ ಹಚ್ಚಿಕೊಂಡರೆ ಇನ್ನೂ ಒಳ್ಳೆಯದು. ಲವಂಗ ತೆಗೆದುಕೊಳ್ಳುವಾಗ 5 ಚೆನ್ನಾಗಿ ಇರುವ ಲವಂಗವನ್ನಷ್ಟೇ ತೆಗೆದುಕೊಳ್ಳಬೇಕು. ಯಾವುದೇ ರೀತಿ ಕೊಳಕಾಗಿರಬಾರದು ಅಥವಾ ಮುರಿದಿರಬಾರದು. ಈ ರೀತಿ ಮಾಡುವುದರಿಂದ ಸಾಲಬಾಧೆಯಿಂದ ಮುಕ್ತಿ ಪಡೆಯುವಿರಿ. ಕರ್ಪೂರ ಹಚ್ಚುವಾಗ ಸಾಲ ತೀರುತ್ತಿದೆ ಎನ್ನುವ ಸಕಾರಾತ್ಮಕ ಭಾವನೆಯಲ್ಲಿ ಆತ್ಮವಿಶ್ವಾಸದಿಂದ ದೀಪ ಹಚ್ಚಬೇಕು. ಸಕಾರಾತ್ಮಕ ಭಾವನೆ ತುಂಬ ಮುಖ್ಯವಾಗಿರುತ್ತದೆ. ಬುಧನನ್ನು ಬುಧವಾರ ನೆನೆಸಿಕೊಂಡು ಪೂಜೆ ಮಾಡುವುದು ತುಂಬ ಶುಭ ಫಲಗಳನ್ನು ನೀಡುತ್ತದೆ. ಇದು ಒಂದು ರೀತಿಯ ಪರಿಹಾರವಾಗಿದೆ. ಅದೇ ರೀತಿ ಇನ್ನೊಂದು ಸರಳ ಪರಿಹಾರದಿಂದ ನಿಮ್ಮ ಅದೃಷ್ಟವನ್ನು ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸಿಕೊಳ್ಳಬಹುದು ಅನ್ನೋದನ್ನು ನೋಡೋಣ. ಅದೃಷ್ಟದ ಕೀಲಿಕೈ ಓಪನ್ ಮಾಡುವುದು ಹೇಗೆ? ಯಾವುದೇ ಕೆಲಸ ಮಾಡಿದರೂ ಲಾಭವಿಲ್ಲ, ಆದಾಯವಿಲ್ಲ ಅಂತಾದರೆ ನಿಮ್ಮ ಅದೃಷ್ಟ ಕ್ಷೀಣಿಸಿದೆ ಅಂತಲೇ ಅರ್ಥ. ಅದೃಷ್ಟವನ್ನು ಹೆಚ್ಚಿಸಲು ಜ್ಯೋತಿಷ್ಯದಲ್ಲಿ ಹಲವಾರು ಮಾರ್ಗಗಳು ಇವೆ. ಅವುಗಳನ್ನು ಅನುಸರಿಸುವ ಮೂಲಕ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಜೊತೆಗೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಅದೃಷ್ಟದ ಮಾರ್ಗ ತೆರೆಯಲಿದೆ. ಅದು ಹೇಗೆಂದರೆ, ಒಂದು ಬೀಗವನ್ನು ಅಂಗಡಿಯಲ್ಲಿ ಹೊಸದಾಗಿ ಖರೀದಿ ಮಾಡಿ ಅದನ್ನು ಮನೆಗೆ ಶುಕ್ರವಾರದಂದು ತಂದು ನೀವು ಮಲಗುವ ದಿಂಬಿನ ಕೆಳಗಡೆ ಇಡಬೇಕು. ಯಾವುದೇ ಕಾರಣಕ್ಕೂ ಬೀಗವನ್ನು ಅಂಗಡಿಯಿಂದ ತರುವಾಗ ಅದನ್ನು ಓಪನ್ ಮಾಡಬಾರದು ಮತ್ತು ನೀವು ಬೀಗ ಖರೀದಿ ಮಾಡುವಾಗ ಬೀಗ ಓಪನ್ ಆಗಿರಬಾರದು. ಖರೀದಿ ಮಾಡಿದ ನಂತರವೂ ಅದನ್ನು ಓಪನ್ ಮಾಡಬಾರದು. ಅದನ್ನು ಶುಕ್ರವಾರ ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟು ಮಲಗಬೇಕು. ನಿದ್ರೆಗೆ ಜಾರುವ ಮುನ್ನ ಏನೆಲ್ಲ ಆಗಬೇಕು ಅಂದುಕೊಂಡಿರುವರೋ ಅದನ್ನೆಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳಬೇಕು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲೆಂದು ಪ್ರಾರ್ಥನೆ ಮಾಡಿದ ನಂತರ ಮಲಗಬೇಕು. ನಿಮ್ಮ ಬಯಕೆಗಳು ಎಲ್ಲವೂ ಬೀಗದಲ್ಲಿ ಶೇಖರಣೆ ಆಗಿರುತ್ತವೆ. ಮರುದಿನ ಅಂದರೆ ಶನಿವಾರದಂದು ಬೀಗವನ್ನು ಯಾವುದಾದರೊಂದು ಮರದ ಕೆಳಗೆ ಇಡಬೇಕು. ಬೇರೆ ಯಾರಾದರೂ ಅದನ್ನು ನೋಡಿ ಬೀಗವನ್ನು ಓಪನ್ ಮಾಡಿದರೆ ನಿಮ್ಮ ಅದೃಷ್ಟ ತೆರೆದುಕೊಳ್ಳುತ್ತದೆ. ಯಾವಾಗ ಬೀಗ ಓಪನ್ ಮಾಡಲಾಗುತ್ತದೆಯೋ ನಿಮ್ಮ ಬೇಡಿಕೆಗಳೆಲ್ಲವೂ
ಒಂದೊಂದಾಗಿ ಈಡೇರುತ್ತಾ ಬರುತ್ತವೆ. ಬೇರೆಯವರು ಇದನ್ನು ತೆರೆದಾಗ ನಿಮ್ಮ ಅದೃಷ್ಟ ಬೇಗ ತೆರೆದುಕೊಳ್ಳುತ್ತದೆ. ಎಲ್ಲವೂ ನೀವಂದುಕೊಂಡಂತೆ ಆಗುವುದು. ಆರೋಗ್ಯ ಸಮಸ್ಯೆಗೆ ರಾಮಬಾಣ ಲವಂಗ. ಜ್ಯೋತಿಷ್ಯದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಲು ಕೆಲವೊಂದು ಸಲಹೆಗಳನ್ನು ನೀಡಲಾಗಿದೆ. ಪದೇ ಪದೇ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಒಂದಲ್ಲ ಒಂದು ಕಾಯಿಲೆಗಳು ನಿಮ್ಮನ್ನು ಬಾಧಿಸುತ್ತಿದ್ದರೆ ಅದಕ್ಕೆ ಕೆಲ ಸರಳವಾದ ಜ್ಯೋತಿಷ್ಯ ಸಲಹೆಗಳನ್ನು ಅನುಸರಿಸುವುದು ಅತ್ಯುತ್ತಮ ಫಲವನ್ನು ನೀಡುತ್ತದೆ. ಜ್ಯೋತಿಷ್ಯಗಳ ಪ್ರಕಾರ ಮನೆಯ ಸದಸ್ಯರು ಆಗಾಗ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಅದಕ್ಕೆ ಲವಂಗ ಬಹುದೊಡ್ಡ ಪರಿಹಾರವನ್ನು ನೀಡುತ್ತದೆ. ಆರೋಗ್ಯ ಸಮಸ್ಯೆಯಿಂದ ದೂರವಾಗಲು 11 ಲವಂಗಗಳನ್ನು ದೇಸಿ ತುಪ್ಪದಲ್ಲಿ ರಾತ್ರಿ ಇಡೀ ನೆನೆಸಿಡಬೇಕು. ಶುಕ್ರವಾರ ಅದನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಬೆಂಕಿಯನ್ನು ಹಚ್ಚಿ ಬೆಂಕಿ ಉರಿಯುವಾಗ ಲಕ್ಷ್ಮೀದೇವಿಯ ಮಂತ್ರವನ್ನು ಪಠಣ ಮಾಡುವುದು ಮಂಗಳಕರ. ಈ ಬೆಂಕಿ ಉರಿಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ. ಈ ಪರಿಹಾರವನ್ನು ಮಾಡುವಾಗ ಮನಸ್ಸಿನಲ್ಲಿ 100% ನಂಬಿಕೆ ಇರಲಿ. ಮನಸಾರೆ ಕೆಲಸಗಳನ್ನು ಮಾಡುವುದರಿಂದ ಅದು ಸಾಕಾರಗೊಳ್ಳುವುದು. ಜೊತೆಗೆ ಈ ಬೆಂಕಿ ಉರಿಯುವಾಗ ನೀವು ಹಣವಂತರು, ಎಲ್ಲೋ ಸಿಲುಕಿಕೊಂಡ ಹಣ ನಿಮ್ಮ ಕಡೆಗೆ ಬರುತ್ತಿದೆ ಎಂದು ಅಂದುಕೊಳ್ಳಿ. ಜೊತೆಗೆ ಆರೋಗ್ಯ ಉತ್ತಮವಾಗಿದೆ ಎಂದು ಅಂದುಕೊಂಡು ಶ್ರದ್ಧೆಯಿಂದ ಬೇಡಿಕೊಳ್ಳಿ. ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಹಾಗೂ ಲವಂಗಕ್ಕೆ ಹಚ್ಚಿದ ಬೆಂಕಿಯ ಶಕ್ತಿಯಿಂದಾಗಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.